ವೀಕ್ಷಕರೇ ನಮಸ್ಕಾರ. ನಾನು ಅಶ್ವಿನಿ ಕೆ ಚಕ್ರಸಾಲಿ ನಾರಾಯಣ ನೇತ್ರಾಲಯದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇವತ್ತು ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬರ್ತಾ ಇದ್ದೀನಿ. ಯಾವುದು ಅಂತಂದ್ರೆ ಪ್ರೊಸೆಸ್ಡ್ ಫುಡ್ಸ್ ಬಗ್ಗೆ. ಪ್ರೊಸೆಸ್ಡ್ ಫುಡ್ಸ್ ಅಂದ್ರೆ ಸಂಸ್ಕರಿಸಿದ ಆಹಾರ ಯಾವತ್ತು ಅನಾರೋಗ್ಯಕರ ಅಂತ ಅನ್ಕೊಂತೀವಿ. ಇದನ್ನು ಸರಿನೋ ಅಥವಾ ತಪ್ಪು? ಈ ಸಂಸ್ಕರಿಸಿದ ಆಹಾರ ಅಂತ ಬಂದಾಗ ನಾವು ಇತ್ತೀಚಿನ ದಿನಗಳಲ್ಲಷ್ಟೇ ಮಾಡ್ತಾ ಇರಲಿಲ್ಲ. ಹಿಂದಿನ ಸಂಸ್ಕೃತಿಯಾಗೆ ಹೋದಾಗ ನಾವು ಹೆಚ್ಚು ಸಂಸ್ಕರಿತ ಆಹಾರವನ್ನು ಉಪಯೋಗಿಸ್ತಾ ಇದ್ವಿ. ಹೇಗೆ ಅಂತಂದರೆ ನಾವು ಉಪ್ಪಿನಕಾಯಿ. ಈ ಉಪ್ಪಿನಕಾಯಿ ಎಲ್ಲ ಕಾಲದಲ್ಲೂ ನಮಗೆ ಉಪಯೋಗಿಸಲ್ಲ. ಇದನ್ನು ಬೇಸಿಗೆಗಾಲದಲ್ಲಿ ನಾವು ಹಿರಿಯರು ಮಾಡಿಡ್ತಾ ಇದ್ರು. ಯಾಕೆ ಅಂತಂದರೆ ಒಂದು ಯಾವಾಗ ಹ್ಯುಮಿಡಿಟಿ ಟೆಂಪ್ರೇಚರ್ ಇರುತ್ತೆ ಅಥವಾ ಯಾವುದೇ ಒಂದು ಹಣ್ಣು ಅಥವಾ ತರಕಾರಿಯಲ್ಲಿ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಆವಾಗ ಅದರದ್ದು ಕೊಳಿತಾ ಬರ್ತಾ ಹೋಗುತ್ತೆ. ಹಾಗಾಗಿ ಬೇಸಿಗೆಗಾಲದಲ್ಲಿ ಇದನ್ನೆಲ್ಲ ತಯಾರು ಮಾಡ್ತಾ ಇತ್ತು, ಸಂಸ್ಕರಿಸಿ ಇಡ್ತಾ ಇದ್ರು. ಉಪ್ಪಿನಕಾಯಿಯಿಂದ ಹಿಡಿದು ನೀವು ಗೊತ್ತಿರಬಹುದು ಹಪ್ಪಳ, ಶನ್ಗೆ ಎಲ್ಲ ಮಾಡ್ತಾ ಇದ್ದಿದ್ದು ಬೇಸಿಗೆಗಾಲದಲ್ಲಿ. ಯಾಕೆ ಅಂತಂದರೆ ನಾವು ಸೂರ್ಯನ ಕಿರಣಕ್ಕೆ ನಾವು ಅದನ್ನು ಬೇಯಿಸಿ ಇಟ್ಟಾಗ ಇದು ತುಂಬ ದಿನ ತನಕ ಇದು ನಾವು ಸಂರಕ್ಷಿಸಿ ಇಡಬಹುದಾಗಿತ್ತು. ಹಾಗೆ ಈ ಉಪ್ಪಿನಕಾಯಿ ಮಾಡಬೇಕಾದ್ರೂ ಕೂಡ ನಾವು ಒಳ್ಳೆಯ ನ್ಯೂಟ್ರಿಷನ್ ಕೂಡ ನಾವು ಹಾಕ್ತಾ ಇದ್ವಿ. ಒಂದು ಅದರಲ್ಲಿ ಹಾಕಿರೋ ಮಸಾಲೆ ಪದಾರ್ಥಗಳಾಗಿರಬಹುದು, ಹಾಗೆ ಅದರಲ್ಲಿ ಬಳಸೋ ಒಂದು ಎಣ್ಣೆ ಆಗಿರಬಹುದು, ಅದರಲ್ಲಿ ಬಳಸೋ ಉಪ್ಪಿನಂಶ ಆಗಿರಬಹುದು, ಎಲ್ಲ ಕೂಡ ಆರೋಗ್ಯಕ್ಕೆ ಪ್ರಯೋಜನಕಾರಿಯ ಕೂಡ ಆಗಿರ್ತಿತ್ತು. ಇದನ್ನು ಸಂರಕ್ಷಿಸಿ ಇಡೋದು ಯಾಕೆ ಅಂತಂದರೆ ಎಲ್ಲ ಕಾಲದಲ್ಲೂ ನಾವು ಋತುಮಾನ ಸೀಸನಲ್ ಫ್ರೂಟ್ಸ್ ಅಂತ, ಸೀಸನಲ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಈಗ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಬೇಕು ಅಂತಂದಾಗ ನಾವು ಇದನ್ನು ಬೇಸಿಗೆಗಾಲದಲ್ಲೇ ಹಾಕಬೇಕಾಗತ್ತೆ, ನಮಗೆ ಬೇರೆ ಸೀಸನಲ್ಲಿ ಇದು ಸಿಗಲ್ಲ. ಹಾಗಾಗಿ ಈ ಒಂದು ಆಹಾರ ಇಡೀ ವರ್ಷ ಪೂರ್ತಿ ನಮಗೆ ಅದನ್ನು ಬಳಸ್ಕೊಳೋದಕ್ಕೆ ಅದನ್ನು ಸಂರಕ್ಷಿಸಿ ಇಡಲಾಗಿತ್ತು. ಇದು ಉಪ್ಪಿಂದ, ಎಣ್ಣೆಯಿಂದ, ಹಾಗೆಯೇ ಇದನ್ನು ಮಸಾಲೆ ಪದಾರ್ಥದಿಂದ ಆಹಾರ ಮತ್ತು ತರಕಾರಿಯನ್ನು ಕೂಡ ಸಂರಕ್ಷಿಸಿ ಇಡಲಾಗಿರ್ತಿತ್ತು. ಹಾಗೆ ಎಲ್ಲ ಹಣ್ಣುಗಳು ಎಲ್ಲ ಕಾಲದಲ್ಲಿ ಸಿಗ್ತಾ ಇರಲಿಲ್ಲ. ಹಾಗೆಯೇ ಈ ಹಣ್ಣುಗಳನ್ನು ಸ್ವಲ್ಪ ಬೇಯಿಸಿ ಒಣಗಿಸಿ ಇದನ್ನು ಡ್ರೈ ಮಾಡಿ ಅದನ್ನು ಪ್ಯಾಕ್ ಮಾಡಿ ಇಡ್ತಾ ಇದ್ರು. ಯಾವುದೇ ಕೂಡ ಗಾಳಿ ಆಡ್ಲಿಲ್ದಂಗೆ ಅದನ್ನ ಬಿಗಿಯಾಗಿ ಕಟ್ಟಿ ಇಡ್ತಾ ಇದ್ರು. ಯಾಕೆ ಅಂತಂದ್ರೆ ಗಾಳಿ ಹೋದಾಗ ಆಹಾರ ಬೇಗ ಕೆಡ್ತಾ ಇತ್ತು. ಹಾಗಾಗಿ ಸಂರಕ್ಷಣೆ ಕ್ರಮಗಳು ಅಥವಾ ಸಂರಕ್ಷಿಸುವುದು ಯಾವಾಗಲೂ ನಮ್ಮ ಈಗಿನ ಪದ್ಧತಿಯಲ್ಲ, ಇದು ಹಿಂದಿನ ಸಾಂಸ್ಕೃತಿಕ ಪದ್ಧತಿ ಕೂಡ ಆಗಿರ್ತಿದೆ. ಈಗ ಸಂಸ್ಕರಣೆ ಅನ್ನೋದು, ಪ್ರೊಸೆಸ್ಡ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅಂತ ನಾವು ಅನ್ಕೊಂಡು ಬಂದಿದ್ದೀವಿ. ಇದು ಹಿಂದಿನ ಕಾಲದಿಂದಲೂ ಕೂಡ ಬಂದಿದೆ. ಅದೇ ಥರ ಈ ಸಂಸ್ಕರಣೆ ಮಾಡಿರೋ ಆಹಾರದಲ್ಲಿ ಹೆಚ್ಚಿನ ಫರ್ಮೆಂಟೇಷನ್ ಕೂಡ ಆಗತ್ತೆ. ನಾವು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾವು ಉಪ್ಪಿನಕಾಯಿ ತಗೊಂಡಾಗ ನಾವು ಉಪ್ಪಿನಕಾಯಿ ಹಾಕಬೇಕಾದ್ರೆ ಉಪ್ಪನ್ನ ಹಾಕ್ತೀವಿ, ಎಣ್ಣೆ ಹಾಕ್ತೀವಿ, ಮಸಾಲೆ ಹಾಕ್ತೀವಿ. ಇದನ್ನು ಯಾವಾಗಲೂ ಕೂಡ ನಾವು 15 ದಿನಕ್ಕೆ ಒಂದ್ಸತಿ ಎಣ್ಣೆ ಹಾಕಿದ್ಮೇಲೆ ಅದನ್ನು ತಿರುಗಿಸ್ತಾ ಇರ್ತೀವಿ. ಯಾಕೆ ಅಂತಂದರೆ ಈ ಉಪ್ಪಿನಂಶ ಎಲ್ಲ ಕಡೆ ಹರಡ್ಲಿ, ಹಾಗೆ ಇದನ್ನು ಕಳಿಯುತ್ತೆ ಅಂತ ಹೇಳ್ತೀವಿ. ಕಳಿಯುತ್ತೆ ಅಂತಂದರೆ ಇದು ಕಳಿಯೋದಕ್ಕೂ ಕೊಳೆಯೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಕಳಿಯೋದು ಅಂತಂದರೆ ಅದರಲ್ಲಿರೋ ಆಸ್ಮೋಸಿಸ್ ಲೆವೆಲ್, ನೀರಿನ ಅಂಶವನ್ನು ಅದರಲ್ಲಿ ಟಿಶ್ಯೂಸಿಂದ ಬಿಡುಗಡೆ ಮಾಡುತ್ತೆ. ಯಾವಾಗ ಆ ಹಣ್ಣುಗಳಿಂದ ಅಥವಾ ತರಕಾರಿಯಿಂದ ಆ ನೀರಿನಂಶ ಹೊರಗೆ ಬರುತ್ತೋ ಆವಾಗ ಆ ತರಕಾರಿ ತುಂಬ ಕಾಲ ಉಪಯೋಗಕ್ಕೆ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಹೆಚ್ಚು ಫರ್ಮೆಂಟೇಷನ್ ಕೂಡ ಆಗಿರುತ್ತೆ. ಇದರಿಂದ ಪ್ರೋಬಯೋಟಿಕ್ ಮತ್ತು ನಾವು ಪ್ರೀಬಯೋಟಿಕ್ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಗಟ್ ಬ್ಯಾಕ್ಟೀರಿಯಾ ಬಗ್ಗೆ. ಆವಾಗಿನ ಕಾಲದಲ್ಲೇ ಈ ಪ್ರೀಬಯೋಟಿಕ್ ಮತ್ತು ಪ್ರೋಬಯೋಟಿಕ್ ಜಾಸ್ತಿ ಮಾಡೋದಕ್ಕೋಸ್ಕರ ಈ ಹಣ್ಣುಗಳನ್ನ ಕಳಿಸಿ ತಿಂತಾ ಇರೋದು ಕೂಡ ನಾವು ಸಾಮಾನ್ಯವಾಗಿ ನೋಡಬಹುದಾಗತ್ತೆ. ಹಾಗೆ ಈಗ ನಾನ್ ವೆಜ್ ವಿಷಯಕ್ಕೆ ಬಂದಾಗ, ಈಗ ನಾನ್ ವೆಜ್ ಕೂಡ ನೀವು ಎಲ್ಲ ಕಡೆ ನೋಡಬಹುದು. ಒಂದೊಂದು ಟೈಮ್ ನಾನ್ ವೆಜ್ ಸಿಗುತ್ತೆ ಅಥವಾ ಸಿಗೋದಿಲ್ಲ. ಇದನ್ನು ಕೂಡ ಸಂಸ್ಕರಿಸಿ ಇಡಲಾಗಿತ್ತು. ಈಗಿನ ಕಾಲದಲ್ಲೂ ಕೂಡ ಇದನ್ನು ಸಂಸ್ಕರಿಸಿ ಪ್ರೊಸೆಸ್ಡ್ ಮಾಡಿ ಇಡ್ತಾರೆ. ಇದನ್ನು ಸಾಸೇಜಸ್ ಅಂತ ಕರಿತೀವಿ, ಅಥವಾ ಸ್ಮೋಕ್ಡ್ ನಾನ್ ವೆಜ್ಜಸ್ ಅಂತ ಕರಿತೀವಿ, ಅಥವಾ ಡಿಹೈಡ್ರೇಟ್ ಮಾಡಿ ಇಟ್ಟಿರ್ತಾರೆ, ಅಥವಾ ಫ್ರೀಸ್ ಮಾಡಿ ಇಟ್ಟಿರ್ತಾರೆ. ಇವೆಲ್ಲ ಕೂಡ ಸಂಸ್ಕರಿತವಾಗಿರುತ್ತದೆ. ಬಟ್ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ ಇದನ್ನು ಸ್ವಲ್ಪ ಉಪ್ಪು ಮತ್ತು ಮಸಾಲೆ ಹಾಕಿ ಒಣಗಿಸ್ತಾ ಇದ್ರು. ಒಣಗಿಸ್ದಾಗ ಏನಾಗ್ತಾ ಇತ್ತು, ಅದರಲ್ಲಿರೋ ಬ್ಯಾಕ್ಟೀರಿಯಾಸ್, ಫಂಗೈ ಎಲ್ಲ ಕಿಲ್ ಮಾಡಿಬಿಟ್ಟು ಇದು ತುಂಬ ದಿನ ಬಾಳಿಕೆ ಕೂಡ ಬರೋ ಹಾಗೆ ಮಾಡ್ತಾ ಇದ್ರು. ಹೀಗಾಗಿ ನೋಡಿದಾಗ ಈಗಿನ ಸಂಸ್ಕರಿತ ಆಹಾರಕ್ಕೆ ಬಂದಾಗ ಏನಾಗ್ತಾ ಇದೆ ಅಂತಂದರೆ ಹೆಚ್ಚಿಗೆ ಪ್ರಮಾಣದ ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಹಿಂದಿನ ಕಾಲದಲ್ಲಿ ನಾವು ನೋಡಬೇಕಾದ್ರೆ ನಾವು ದಿನನಿತ್ಯ ಬಳಕೆ ಮಾಡುವ ಅರಿಶಿನ ಆಗಿರ್ಬೋದು, ಅಥವಾ ಶುಂಠಿ ಆಗಿರಬಹುದು, ಬೆಳ್ಳುಳ್ಳಿ ಆಗಿರ್ಬೋದು, ಆರೋಗ್ಯಕ್ಕೆ ಪ್ರಯೋಜನಕಾರಿ
ಆಹಾರವನ್ನು ಅಲ್ಲಿ ಉಪಯೋಗಿಸ್ತಾ ಇದ್ರು. ಬಟ್ ಈಗಾಗಿ ಏನಾಗ್ತಾ ಇದೆ ಅಂತಂದರೆ ಸ್ವಲ್ಪ ಕೆಮಿಕಲ್ಸ್ ಯೂಸ್ ಮಾಡಿರೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಹಣ್ಣು ಅಥವಾ ತರಕಾರಿ ತೊಗೊಳ್ಬೇಕಾದ್ರೆ ಇದು ಚೆನ್ನಾಗಿ ಆಗಬೇಕಂದ್ರೆ ಸೋಡಿಯಂ ಬೆನ್ಸೋಯಿಟ್ ಆ್ಯಡ್ ಮಾಡ್ತಾರೆ. ಇದು ಟೆಕ್ಸ್ಚರ್ ಚೆನ್ನಾಗಿರಬೇಕು ಅಥವಾ ಕಲರ್ ಚೆನ್ನಾಗಿರಬೇಕು ಅಂತಂದರೆ ಇದಕ್ಕೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾ ಇರ್ತಾರೆ. ಇದರಿಂದ ನಾವು ಹೆಚ್ಚಿಗೆ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಇತ್ತೀಚಿನ ದಿನದಲ್ಲಿ ನಾವು ಕ್ಯಾನ್ಸರ್ ಅಂತ ನಾವು ಕೇಳ್ತಾ ಇರಬಹುದು, ಅಥವಾ ರಕ್ತದೊತ್ತಡ ಅಂತ ಕೇಳ್ತಾ ಇರಬಹುದು, ಡಯಾಬಿಟಿಸ್ ಅಂತ ಕೇಳ್ತಾ ಇರಬಹುದು. ಇದು ಸೈಡ್ ಎಫೆಕ್ಟ್ಸ್ ಕೂಡ ಈ ಕೆಮಿಕಲ್ಸ್ ಬೇಸ್ಡ್ ಇರೋದ್ರಿಂದ ಸೈಡ್ ಎಫೆಕ್ಟ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಆಹಾರ ತಗೋಬೇಕಾದ್ರೆ ನಾವು ಅದನ್ನ ಪರಿಶೀಲಿಸಿ ತಗೊಳೋದು ಮುಖ್ಯವಾಗುತ್ತದೆ. ನಾವು ಯಾವಾಗಲೇ ಆಗಲಿ ಒಂದು ಆಹಾರ ತಗೋಬೇಕಾದ್ರೆ ಅದರಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ಏನು ಹಾಕಿದ್ದಾರೆ, ಯಾವ್ಯಾವ ಕೆಮಿಕಲ್ಸ್ ಬೇಸ್ಡ್ ಇದೆಯೋ ಅಥವಾ ನ್ಯಾಚುರಲ್ ನಮ್ಮ ಆಹಾರದ ಪ್ರಕಾರವಾಗಿ ಹಾಕಿದರೋ ಅಂತ ತಿಳ್ಕೊಂಡು ನಾವು ತಗೋಬೇಕಾಗತ್ತೆ. ಇದ್ರ ಮೇಲೆ ನಾನು ಸಣ್ಣ ಸಲಹೆಯನ್ನು ಕೊಡ್ತಿದ್ದೀನಿ. ಸಂಸ್ಕರಿಸಿದ ಆಹಾರ ನೀವು ತಗೊಳ್ತಾ ಇದ್ರೆ ಈ ಸಲಹೆಯನ್ನು ನೀವು ಫಾಲೋ ಮಾಡ್ಬೋದು. ಮೊದಲನೇದಾಗಿ ಈ ಫರ್ಮೆಂಟೇಷನ್ ಇರೋ ಆಹಾರ ನೀವು ತಗೊಳ್ತಾ ಇದ್ದೀರಾ. ಫರ್ಮೆಂಟೆಡ್ ಆಹಾರ ಅಂತಂದರೆ ನೀವು ಯಾಕೂಟ್ ಆಗಿರಬಹುದು ಅಥವಾ ಗ್ರೀಕ್ ಯೋಗಟ್ ಅಂತ ಹೇಳ್ತಾರೆ, ಅಥವಾ ಮೊಸರು, ಈ ಥರದಲ್ಲಿ ನಾವು ತಗೊಳ್ಬೇಕಾದ್ರೆ ಫರ್ಮೆಂಟ್ ಆಗಿರುತ್ತೆ. ಫರ್ಮೆಂಟ್ ಆಗಿರೋದ್ರು ಲೈವ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ. ಇದನ್ನು ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇದು ನಮ್ಮ ಜೀರ್ಣಕ್ರಿಯೆಗೆ ಕೂಡ ಸಹಾಯ ಮಾಡುತ್ತದೆ. ಈ ಪ್ರೋಬಯೋಟಿಕ್ ಮತ್ತು ಪ್ರೀಬಯೋಟಿಕ್ ಇರೋ ಆಹಾರ ನೀವು ಯಾವಾಗ ತಗೊಳ್ತಿರೋ ಇದರಲ್ಲಿ ಎಷ್ಟು ಲೈವ್ ಬ್ಯಾಕ್ಟೀರಿಯಾ, ಯಾವ ಬ್ಯಾಕ್ಟೀರಿಯಾ ಆ್ಯಡ್ ಮಾಡಿದ್ದಾರೆ ಅಂತ ನೀವು ಆ ಲಿಸ್ಟಲ್ಲಿ ನೋಡಿಕೊಂಡು ತಗೊಳೋದು ಉತ್ತಮ. ಹಾಗೆಯೇ ನಾವು ಈಗ ಮಾರ್ಕೆಟಿಗೆ ಹೋದಾಗ ನಮ್ಮ ಮನೇಲಿ ಉಪ್ಪಿನಕಾಯಿ ಮಾಡೋಕ್ಕಾಗಲ್ಲ, ನಾವು ಉಪ್ಪಿನಕಾಯಿ ಹೊರಗಡೆಯಿಂದ ತೊಗೊಂಡು ಬರ್ತಾ ಇದ್ದೀವಿ ಅಂತ ನೀವು ಹೋದಾಗ ಈ ಉಪ್ಪಿನಕಾಯಿಯಲ್ಲಿ ನೀವು ಹಿಂದ್ಗಡೆ ಲೇಬಲ್ ಮತ್ತು ನ್ಯೂಟ್ರಿಷನಲ್ ವ್ಯಾಲ್ಯೂ ಕೊಟ್ಟಾಗ ಅದರಲ್ಲಿ ವಿನೆಗರ್ ಕಂಟೆಂಟ್ ಜಾಸ್ತಿ ಇತ್ತು ಅಂತಂದರೆ ಇದು ಜಾಸ್ತಿ ಫರ್ಮೆಂಟೆಡ್ ಆಗಿಲ್ಲ ಅನ್ನೋದು ಕೂಡ ನಿಮಗೆ ತಿಳ್ಕೊಬಹುದು. ನೀವು ಹಾಲಿನ ಉತ್ಪಾದನೆಯನ್ನು ಮಾರುಕಟ್ಟೆಯಲ್ಲಿ ತಗೊಳ್ತಾ ಇದ್ದೀರಾ ಅಂತಂದರೆ ಮೊದಲನೇದಾಗಿ ನೋಡಬೇಕಾಗಿರೋದು, ಈಗ ಚೀಸ್ ಬಂದಾಗ ಇದರಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಚೀಸ್ ನಿಮಗೆ ಸಿಗುತ್ತೆ. ಮೊಸರೆಲ್ಲ ಚೀಸ್ ಅಂತ ಸಿಗುತ್ತೆ, ಕಾಟೇಜ್ ಚೀಸ್ ಅಂತ ಸಿಗುತ್ತೆ. ಈ ಕಾಟೇಜ್ ಚೀಸ್ ಅನ್ನೋದು ಇದು ಫರ್ಮೆಂಟ್ ಆಗಿ ನ್ಯಾಚುರಲ್ ಆಗಿ ಮಾಡಿರೋ ಪದಾರ್ಥವಾಗಿರುತ್ತೆ. ನೀವು ಕಾಟೇಜ್ ಚೀಸನ್ನು ಬಳಸಬಹುದು. ಇನ್ ಕೇಸ್ ನಿಮ್ಗೆ ಕಾಟೇಜ್ ಚೀಸ್ ಸಿಗಲಿಲ್ಲ ಅಂತಂದರೆ ನೀವು ಮೊಸರೆಲ್ಲ ಚೀಸ್ ಬಳಸಬಹುದು. ಬಟ್ ಇದು ಸಂಸ್ಕರಿತ, ಸ್ವಲ್ಪ ಕೆಮಿಕಲ್ ಬೇಸ್ಡ್ ಆಗಿ ಇದನ್ನು ಪ್ರೊಡಕ್ಷನ್ ಕೂಡ ಮಾಡಿರ್ತಾರೆ. ಮೂರನೇದಾಗಿ ನಾವು ಯಾವುದೇ ಥರ ನಾನ್ ವೆಜ್ನ ತಗೊಳ್ತಾ ಇದ್ದೀವಿ ಅಂತಂದರೆ ನೀವು ನಾನ್ ವೆಜ್ಜು ಫ್ರೋಝನ್ ಅಥವಾ ಶೀತಲೀಕರಿಸಿದ ಮಾಂಸಾಹಾರವನ್ನು ನೀವು ತಗೋಬಹುದು. ಇಲ್ಲ ಅಂತಂದರೆ ಇದನ್ನು ಪ್ರೊಸೆಸ್ ಮಾಡಿ, ಈಗ ಸಾಸೇಜಸ್ಸು, ಶುಷಿ ಅಂತ ಹೇಳಿ ತುಂಬ ಪ್ರೊಸೆಸ್ ಮಾಡಿ ಸ್ಮೋಕಿಂಗ್ ಪ್ರೊಸೀಜರ್ ಎಲ್ಲ ಮಾಡಿ ಕೆಮಿಕಲ್ ಬೇಸ್ಡ್ ಆಗಿ ಮಾಡಿರ್ತಾರೆ. ಅಂಥ ಮಾಂಸಾಹಾರನ ಸೇವನೆ ಮಾಡುವುದು ಬೇಡ. ವೀಕ್ಷಕರೇ, ಇಲ್ಲಿ ತನಕ ನಮ್ಮ ಸಂಸ್ಕರಿಸಿದ ಆಹಾರದ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಇದು ಹೇಗೆ ಇರುತ್ತೆ, ಯಾವ ಥರ ನಾವು ಸಂಸ್ಕರಿತ ಆಹಾರನ ನಾವು ಮನೇಲೇ ಮಾಡ್ಕೋಬಹುದು ಅಥವಾ ಮಾರುಕಟ್ಟೆಯಲ್ಲಿ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಈಗ ನಾವು ಈ ಸಂಸ್ಕರಿತ ಆಹಾರ ಎಲ್ಲದೂ ಕೂಡ ಕೆಟ್ಟದಲ್ಲ. ನಾವು ತಗೋಬೇಕಾದ್ರೆ ಅದನ್ನು ನೋಡ್ಬಿಟ್ಟು, ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಆಹಾರ ತಗೋಬೇಕಾದ್ರೆ ಅದನ್ನು ಲಿಸ್ಟ್, ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಮತ್ತು ನ್ಯೂಟ್ರಿಷನಲ್ ವ್ಯಾಲ್ಯೂನ ನೋಡಿ ತಗೊಳೋದು ಉತ್ತಮವಾಗಿರುತ್ತದೆ. ಯಾವುದು ಕೆಮಿಕಲ್ಸ್ ಜಾಸ್ತಿ ಇರುತ್ತೆ ಅದನ್ನು ನೀವು ಅವಾಯ್ಡ್ ಮಾಡಿ, ಯಾವುದು ನ್ಯಾಚುರಲ್ ಪ್ರೊಸೀಜರ್ ಯೂಸ್ ಮಾಡಿ ಇರುತ್ತೆ ಅದನ್ನು ನೀವು ಯಥೇಚ್ಛವಾಗಿ ನೀವು ಬಳಸಬಹುದು. ಸೊ ಇಲ್ಲಿ ತನಕ ನಾನು ತಿಳಿಸ್ಕೊಟ್ಟೆ ಸಂಸ್ಕರಿತ ಆಹಾರದ ಬಗ್ಗೆ. ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.